ಲಂಚ್ಗೆ ರೆಡಿ ಆಗಿದ್ದೀವಿ. ಲಂಚ್ ಅಲ್ಲ, ಡಿನ್ನರ್ಗೆ ರೆಡಿ ಆಗಿದ್ದೀವಿ. ಸಾರಿ. ಸಣ್ಣ ಹುರಿಲಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಒಂದು ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಮಾರ್ನಿಂಗ್ ಡ್ರಿಂಕಿಗೆ ಏನೇ ಕುಡಿದ್ರು ಸಣ್ಣ ಆಗಲ್ಲ. ರೈಸೆಲ್ಲ ಕರೆಕ್ಟಾಗಿದೆ ನೋಡುವ. ಬೇಕಾ ಇಲ್ಲೇನಾ ಪಾರ್ಸಲ್ಲ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜಿರೋಣ ಫ್ಯಾಮ್ ವ್ಲಾಗ್ಸ್. ಸ್ವಲ್ಪ ಬೇಗ ಶುರು ಮಾಡಬೇಕಾಯಿತು, ರುಬ್ಬಾದ್ಮೇಲೆ ಶುರು ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ನಾಳೆ ಒಂದು ಮಸಾಲ ಏನು ರುಬ್ಬಬೇಕು ಅದನ್ನು ರುಬ್ಬಿಟ್ಟಿದ್ದೀನಿ. ಮಸಾಲೆ ಏನೇನು ಹಾಕಿದ್ದೆ ಅಂದರೆ ಸಣ್ಣ ಈರುಳ್ಳಿ ಹಾಕಿದ್ದೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ ಮತ್ತು ಪಲಾವ್ಗೆ ನಾವೇನೇನು ಹಾಕ್ತೀವಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ಕೆ ಲವಂಗ ಎಲ್ಲನೂ ನಾನು ಡೈರೆಕ್ಟಾಗಿ ಇಲ್ಲಿಗೆ ಹಾಕಿನಿ. ಯಾಕೆ ನಮ್ಗೆ ಯಾವುದು ಬಾಯಿ ಸಿಗೋದು ಇಷ್ಟ ಇಲ್ಲ. ಅಲ್ಲಿ ಓಪನ್ ಮಾಡೋದನ್ನೆಲ್ಲ ಕಾಡ್ಕೊತೈತೆ, ಹಾಗಾಗಿ ಡೈರೆಕ್ಟ್ ಇದಕ್ಕೆ ಹಾಕ್ಕೊಡ್ತೀನಿ ನಾನು. ಎಲ್ಲ ಹಾಕಿ ಅದ್ರಲ್ಲಿ ರುಬ್ಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಬೇಕಾಗಿತ್ತು, ಬಟ್ ನನ್ನ ಹತ್ರ ಪುದೀನ ಈಗಿಲ್ಲ, ಖಾಲಿಯಾಗಿತ್ತು. ಈಗ ಯಾವುದನ್ನು ಅಂಗಡಿಗೆ ಹೋಗ್ತಾರಷ್ಟು ಮೂಡಿ ಇಲ್ಲ, ಹಾಗಾಗಿ ಜಸ್ಟ್ ಅಷ್ಟೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಇನ್ನು ಪಲಾವ್ಗೆ ಏನೇನು ಹಾಕ್ತೀವಿ ಅದೆಲ್ಲ ಡೈರೆಕ್ಟ್ ಜೀರಿಗೆ ಅವೆಲ್ಲ ಡೈರೆಕ್ಟ್ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಇನ್ನು ಕಂಪ್ಲೇಟ್ಸ್ ತರಕಾರಿನೂ ಹಚ್ಕೊಂಡಿದ್ದೀನಿ. ಅಮ್ಮ ಆ ಫ್ರಿಜ್ಜಲ್ಲಿ ಅವರೆಕಾಳು ಬಿಡಿಸಿಟ್ಬಿಟ್ಟು ತೊಗೊಂಡು ಅವರೆಕಾಳು ವೆಜಿಟೇಬಲ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಎಲ್ಲ ಹಚ್ಚಿಟ್ಕೊಬಿಟ್ಟಿದ್ದೀನಿ. ಆಲ್ರೆಡಿ ಹಾಕುವಾಗ ತೋರಿಸ್ತೀನಿ ಯಾವ್ದು ಹಾಕಿದ್ದೀನಿ ಅಂತ. ಈಗ ನೆಕ್ಸ್ಟ್ ಆಗಲೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಮಸಾಲ ಹಾಕುವ. ಅವರೆಕಾಳು ಅವನು ಹೇಳದ್ನಾ? ಏನಂತ ಹೇಳ್ದ? ಏನಂತ? ಒಂಥರ ಹುಚ್ಚು ಮುಗಿದೀವಿ. ಯಾವಾಗ ಅವ್ನಿಗೆ ಯಾವ ಫೇವ್ರೇಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಹೋಮ್ವರ್ಕ್ ಬರೀ ಅಂದರೆ ಕುತ್ಕೊಂಡು ನೋಡ್ತೀನಿ ಅಂತ ಇದೆಯಾ? ಇನ್ನೂ ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ. ಹೋಗಿ ಮಾಡೋಗೆ ಅಂದರೆ ಕುತ್ಕೊಂಡು ನೋಟ್ಸ್ ಅಂದರೆ ಇವತ್ತು ಸಾಟರ್ಡೇ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ರೋಟಿಗೆ ಹೋಗಿ ಬಂದಿದ್ದಾರೆ ಆಲ್ರೆಡಿ. ಮಳೆ ಎಲ್ಲಿ ಬರ್ತೈತೆ? ಎಲ್ಲಿ ಬಿಸಿಲು ಬಂದೈತೆ? ಹೌದಾ? ಓಲಿ ಸ್ವಲ್ಪ ಏನಕ್ಕೆ ಕೆಲಸ ಇತ್ತು ಅನಿಸುತ್ತೆ. ಸ್ವಲ್ಪ ಬೇರೆ ಏನೋ ಕೆಲಸ ಇತ್ತು ಅನಿಸುತ್ತೆ. ಮಸಾಲ ಚಕ್ರಾಸನದಲ್ಲಿ ನಡೆದ ಅದು ಬರೀ ಒಂದು ಮ್ಯಾಟಲ್ಲೇ ಮಾಡ್ತಾರೆ ಅಷ್ಟೇ. ಸರಿ ಆಯ್ತು. ವಕ್ರತುಂಡಾಸನ ಹೇಳು, ಏನು ಹೆಂಗ್ ಬಂತು? ಜೋರಾಗಿ ಹೇಳು. ಗಣೇಶನ? ವಕ್ರತುಂಡನ? ಓ, ಇನ್ನೊಂದ್ಸತಿ ಎಟ್ಟ ಕೇಳ್ಕೊಂಬ. ಸರಿ, ಅವ್ರ ಹೆಸರು ಮನುಷ್ಯ ಮತ್ತೆ ಗನ್ನ, ಗರುಡ, ಹುಡುಗಿ, ಒಂದು ಗಂಡು ಒಂದು ಹೆಣ್ಣ. ಹೇಳು. ಅವರಿಗೆ ಒಂದು ಮಗು ಇತ್ತು ಹೊಟ್ಟೆಯಲ್ಲಿ. ಅದಕ್ಕೆ ಅವರಪ್ಪ ಮೊದಲೇ ಏನೇನೋ ಮಾಂತ್ರಿಕ ಹೇಳ್ತಾ ಇದ್ರು. ಅದು ಹೊಟ್ಟೆಯಲ್ಲಿರುವಾಗಲೇ ಅದು ಹೇಳ್ತಾ ಇತ್ತು, ಇದು ತಪ್ಪು ಇದು ತಪ್ಪು ಇದು ತಪ್ಪು ಅಂತ. ಅದಕ್ಕೆ ಅವರಪ್ಪ ಒಂದು ಶಾಪ ಕೊಟ್ಟರು, ನೀನು ಹುಟ್ಟಾಗ್ಲೇನೆ ವಕ್ರಾಸನದಲ್ಲೇ ಹುಟ್ಟುತ್ತೀಯ ಅಂತ. ವಕ್ರವಾಗಿ ಹುಡ್ತೀಯ ಅಂತ. ಅದಕ್ಕೆ ಅದು ಹುಟ್ಟುತ್ತಿರುವಾಗ ವಕ್ರದಲ್ಲೇ ಹುಟ್ಟಿದ್ದು. ಆಮೇಲೆ ಅದು ನಡೀತಿರುವಾಗ್ಲೂ ಕೂಡ ವಕ್ರದಲ್ಲೇ ಯಾವಾಗ ಅದಕ್ಕೆ ವಕ್ರತುಂಡಾಸನ ಬಂದ್ಬಿಡ್ತಾ. ಸ್ಟೋರಿ ನೀಟಾಗಿ ಹೇಳಿದಾರೆ ಪಾಪ ಅವರು. ಅವಳು ಇಷ್ಟು ಕೇಳ್ಕೊಂಬಂದವಳು ಅಷ್ಟೇ. ಈಗ ವೆಜಿಟೇಬಲ್ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಹಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೈಡ್ ಬಾಮು ಕತ್ಲೆ ಆಗುತ್ತೆ. ಹೋಗಮ್ಮ ನೋಟ್ಸ್ ಕಂಪ್ಲೀಟ್ ಮಾಡು. ಈಗ ಅವರೆಕಾಳು ಹಾಕ್ತೀನಿ. ಅದು ಓಪನ್ ಮಾಡಮ್ಮ ಅವರೆಕಾಳು. ಅಯ್ಯೋ, ನಿನ್ನ ಸ್ಕೂಲಲ್ಲಿ ಬಾಕ್ಸ್ ಕೊಟ್ಟಂಗೆ ಓಪನ್ ಮಾಡ್ತೀಯ? ಫುಲ್ ಹಾಕ್ಬಿಡ್ಲಾ? ನಮ್ಮ ಪೂರ್ವಿಗೆ ಇಷ್ಟ ಅಲ್ಲ.
ಹಾಕ್ಬಿಡ್ತೀನಿ. ಪಾಪ ನಮ್ಮ ಪಾಪು ಇಷ್ಟ ಆಗಲ್ಲ ತಿನ್ನಲಿ. ಮುಗಿಸ್ಕೊಂಡ್ಬಿಟ್ಟು ಮಲ್ಗ ಒಂದು ಸ್ಟೈಲಾಗಿ ಎತ್ತಿಡಮಿರೋ ಅವನ್ನ ಎಬ್ಬರಿಸ್ತೀನಿ. ಓಯ್ ಹಲೋ, ಅಮ್ಮ ಬಾಯ್ಲಿ ನಿಂದು ಕೃಷ್ಣ ಟೆಂಪಲ್ ಡ್ರೆಸ್ ಎಲ್ಲ ಹಾಕಿದ್ಯಾ? ಬಾಯ್ಲಿ ಯೂನಿಫಾರ್ಮ್ ಎತ್ತಿಡ. ಹಲೋ, ಎಷ್ಟು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಗವನೆ? ಎಷ್ಟು ಗಂಟೆಗೆ ಇಟ್ಟವನೆ ಅಂದರೆ 10 ಗಂಟೆಗೆ ಇಟ್ಕೊಂಡು ಮಲ್ಗವನೆ. 10 ಅಲ್ಲ, ಇರಪ್ಪ 10 ಅಲ್ಲ, 10 ಇನ್ನು 9:55 ಇಟ್ಕೊಂಡು ಮಲ್ಗವನೆ ಅಲಾರಾಮ್ನ. ಆಯ್ ಏನು ಬರೆಯೋದಿಲ್ವೇನಲ್ಲ. ಅವ್ನು ಮತ್ತೆ ಸ್ಕೂಲಿಗೆ ಹೋಗ್ಬೇಕೀಗ. ಅವರು ಯೋಗ ಪ್ರಾಕ್ಟೀಸಿಗೆ 11 ಗಂಟೆಗೋ 11:15ಗೋ ನೋಡಿ ಹೆಂಗೆ ಮಲ್ಗೋಣ. 11:00ವರೆಗೋ 10:00ವರೆಗೋ ಗೊತ್ತಿಲ್ಲ ಮಲ್ಗೋಣ. ಈಗ ಎದ್ಬಿಟ್ಟು ತಿಂತಾನೆ, ಸ್ಕೂಲಿಗೆ 1 ಅವರ್ ಯೋಗಕ್ಕೆ ಹೋಗ್ತಾನೆ, ಬರ್ತಾನೆ, ಬರೆಯಂಗಿಲ್ಲ ಏನಿಲ್ಲ. ಅಲ್ಲೋಣ, ಹಲೋ ಎದಳಲೇ. ಏನು ಅಲಾರಾಮ್ ನೋಡಿ ಹೆಂಗೆ ಇಟ್ಕೊಂಡು ಮಲಗಿರೋದು ನೋಡಿಲ್ಲ ಅನ್ಸಿದ. ಏಮೋ ಭರತನಾಟ್ಯಂ ಡ್ರೆಸ್ ಇಟ್ಕೊಂಡು ಹಂಗೆ ಬಿಸಾಕ್ತಾನೇನೆ. ಮಾಡ್ಸ್ಕೊತೀನಿ, ಬಾಕ್ಸ್ನ ಕೊಟ್ಟರೆ ಯಾಕೆ ಸಪ್ರೇಟಾಗಿ ಹಾಸಿಗೆ ಮೇಲೆ ಬಿಸಾಕೋಳೆ. ಸ್ವಲ್ಪ ಅರಿಶಿನ ಹಾಕುವ. ಅರಿಶಿನ ಡಬ್ಬದಲ್ಲಿ ತೆಳ್ಳಗೆ ಗೊತ್ತಾಗ್ತಲ್ಲ, ಇಲ್ಲ ಇತ್ತು. ನೀರು ಹಾಕ್ತಾಯಿದ್ದೀನಿ. ಅಲ್ಲೇ ಒಂದು ರೌಂಡ್ ಹಾಕ್ಬಿಟ್ಟಿದ್ದೀನಿ. ಜಾರ್ ತೊಳ್ಬಿಟ್ಟು ಹಂಗೇನೆ. ಇದು ಗ್ರೀನ್ ಕಲರ್ ಪಲಾವ್ ಆಗುತ್ತೆ ಮೋಸ್ಟ್ಲಿ. ಈಗ ಯಾಕಂದರೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ನಾನು 3 ಪಾವ್ ಹಾಕ್ತಾಯಿದ್ದೀನಿ. ಇವನಿಗೆ ಸೇರಿ ಮೊಸರು ತರಿಸ್ಬೇಕು, ಮೊಸರು ಬಜ್ಜಿ ಮಾಡೋಕ್ಕೆ. ಸಾಲ್ಟ್ ಹಾಕ್ಬಿಟ್ಟು ರುಚಿ ನೋಡಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಕರೆಕ್ಟಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು. ಚೆನ್ನಾಗಿ ಕರಗಿಸ್ಬಿಟ್ಟು ರುಚಿ ನೋಡುವ. ರುಚಿ ನೋಡೋಕೆ ಫೋನ್ ಇಟ್ಕೊಂಡು ರುಚಿ ನೋಡೋಕ್ಕಾಗಲ್ಲ. ಗೊತ್ತೀಯಾ? ಫ್ರಂಟ್ ಕ್ಯಾಮ್ರಾ ಮಾಡ್ಕೋತೀನಿ. ಏನು ರುಚಿ ನೋಡ್ತೀಯಾ? ಅದು ತಿನ್ನೋದಲ್ಲ. ಅಯ್ಯೋ ಅಲ್ಲ, ಉಪ್ಪು ಇದೆಯಾ ಸಪ್ಪೆ ಇದೆಯಾ ಅಂತ ನೋಡೋದ. ಹಿಂಗೆ ಹಾಕ್ಕೊಂಡು ಹೌದು ದಟ್ಟಾಗಿದೆ ಅನಿಸ್ತೈತೆ, ಸಾಕು. ನೀರು ಕುದಿ ಬರಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಹಾಗೆ ಮುಚ್ಚಿರ್ತೀನಿ ಬೇಗ ಬರಲಿ ಅಂತ. ಈಗ ಅಕ್ಕಿ ತೊಳ್ಕೊಂಬರ್ತೀನಿ ಅಷ್ಟರಲ್ಲಿ. ಬ್ರಷ್ ಮಾಡಿ ಬರೋಷ್ಟರಲ್ಲಿ ಆದರೆ ನೀರು ಕುದಿತಾ ಇದೆ ಕೊತ 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 ಅಂತ. ಅಕ್ಕಿ ತೊಳೆದಿಟ್ಟಿದ್ದೀನಿ, ಹಾಕ್ಬಿಡೋಣ. ಈಗ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ. ಚೆನ್ನಾಗಿ ಹಿಂಡಿ ಹಿಪ್ಪಿ ಕಾಯಿ ಮಾಡಿ ಇನ್ನರ್ಧ ನಿಂಬೆಹಣ್ಣು ನನ್ನ ಯೂಸಿಗೆ ಇಟ್ಕೋತಾ ಇದ್ದೀನಿ. ಈಗ ನಾನು ನನ್ನ ಮಾರ್ನಿಂಗ್ ಡ್ರಿಂಕಿಗೆ ಏನೇ ಕುಡಿದ್ರು ಸಣ್ಣ ಆಗಲ್ಲ. ಸ್ವಲ್ಪ ದಪ್ಪನೇ ಆಗಿದ್ದೀನಿ ನಾನು, ಸ್ವಲ್ಪ ಸೋಂಬೇರಿ ಆಗಿದ್ದೀನಿ ಅನ್ಬೋದಾ ಏನೋ ಗೊತ್ತಿಲ್ಲ. ಗೊತ್ತಿಲ್ಲ, ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ, ಸೊ ಹಾಗಾಗಿರ್ಬೋದು. ಬಟ್ ಫುಡ್ ಕಂಟ್ರೋಲ್ ಮಾಡ್ತೀನಿ. ಯೋಗ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ, ನೋಡುವ. ಏನು ಬಡ್ಡಿ ಮಗೋದೊಂದು ಇಷ್ಟು ಎಕ್ಸ್ಟ್ರಾ ತಿಂದರೆ ಸಾಕು, ಆಳೆ ಒಂದು ರೌಂಡ್ ದಪ್ಪ ಆಗಿಬಿಟ್ಟಿರ್ತೀನಿ. ನಮ್ಮ ಹೋಸಲ ಗೆಸ್ಟು ಅದು ಇದು, ಮತ್ತು ನಾನು ಗೆಸ್ಟ್ ಇಲ್ಲ ಅಂದರೂ ತಿಂತೀವಿ ನಾನ್ ವೆಜ್ ಜಾಸ್ತಿ. ವೀಕ್ಲಿ ಒನ್ಸ್ ತಿಂತೀವಿ. ಇವತ್ತಿನ್ನೂ ನಾನ್ ವೆಜ್ ಬಗ್ಗೆ ಮಾತಾಡಿಲ್ಲ, ಬೇಡ ಅಂತ ಸುಮ್ಮನಾಗಿದ್ದೀನಿ. ನೋಡುವ, ಮಾತು ಬರುತ್ತೆ. ಇವತ್ತು ನಾಳೆ ಅಲ್ಲೇ ಫಿಶ್ ತೊಗೊಂಬರ್ತೀನಿ. ಫಿಶ್ ಸಾಂಬಾರು ಮಾಡುವಂತಿದ್ರು, ನೋಡುವ ಫಿಶೇ ಮಾಡೋಣ. ಚಿಕನು ಮಟನ್ಗಿಂತ ಅದೇ ಸ್ವಲ್ಪ ಹೆಲ್ದಿ ಅಂತ ನೋಡುವ. ಈಗ ನೈಟಿ ಯಾಕಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ, ಫಸ್ಟು ನಾನು ನೈಟಿಲೇ ಬೆಳಗ್ಗೆ ಎದ್ದು ನಾನು ಗ್ಯಾಸ್ ಹಚ್ತಾ ಇದೆ ತಿಂಡಿ ಮಾಡೋಕ್ಕಿಂತ. ಅಷ್ಟರಲ್ಲಿ ಹೋಗಿ ಫೋನ್ ಮಾಡಿದ್ರು. ನಮ್ಮದು ಹಳೆ ಮನೆ ಇದೆ, ಪಕ್ಕದ ಮನೆ ಆಂಟಿ ತೀರೋದ್ರಂತೆ, ಹೋಗಿ ನೋಡ್ಕೊಂಡು ಬಾ ಅಂತ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ನೋಡ್ಕೊಂಡು ಬಂದು ತಿಂಡಿಗಿಟ್ಟೆ. ಇವಾಗ ನೀರು ಹಿಂಗೂ ಕುದೀತಿತ್ತಲ್ಲ, ಅಷ್ಟರಲ್ಲಿ ಮತ್ತೆ ನೈಟಿ ಹಾಕ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದೆ. ಈಗ ತಿರ್ಸುವ, ಅವಾಗ ತಿರ್ಸ್ಬೇಕು, ಆಂಟಿ ಬಿಡುತ್ತೆ. ನಾನು ಕುಕ್ಕರ್ ವಿಷಲ್ ಒರೆಸಲ್ಲ,
ನಾನು ಪಲಾವು ಬಿರಿಯಾನಿ ಯಾವುದೇ ಮಾಡೋದು ಅಷ್ಟೇ ಕುಕ್ಕರಲ್ಲೇ ಮಾಡೋದು. ಈ ಥರ ಓಪನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಉರಿ ಕಡಿಮೆ ಮಾಡಿ ಇದು ಮಾಡಿಬಿಡ್ತೀನಿ. ಬಿರಿಯಾನಿ ಅಂದರೆ ಕೆಳಗಡೆ ತವ ಇಟ್ಬಿಟ್ಟು ದಮ್ ಬರೆಸ್ತೀನಿ. ಈಗ ನನ್ನ ನೀರಿಗೆ ರೆಡಿ ಮಾಡುವ. ಇದು ನಾನು ಏನು ಮಾಡ್ಕೊಂಡಿದ್ದೆ, ಫ್ಲ್ಯಾಕ್ಸ್ ಸೀಡ್ ಖಾಲಿಯಾಗಿದೆ. ಇನ್ನೊಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಇಲ್ಲೆಲ್ಲ ಇದ್ದೀನಿ ನಿಮಿಷಕ್ಕೆ. ಈ ಕವರ್ ಸೈತಾನೆ ಇಟ್ಬಿಟ್ಟಿದ್ದೀನಿ ನಾನು. ಫ್ಲ್ಯಾಕ್ಸ್ ಸೀಡ್ ಬಂದಿದೆ. ಇದನ್ನು ಮತ್ತೆ ನಾನು ನೀಟಾಗಿ ಸಣ್ಣ ಹುರಿಲಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಒಂದು ಸಲ ಪುಡಿ ಮಾಡಿ ಇಟ್ಕೊಂಡಿದ್ದು ಆಲ್ರೆಡಿ ಫಿನಿಶ್ ಮಾಡಿದ್ದೀನಿ. ಗ್ರೇಟ್, ಒಂದು ಸಾಲೆ ಖಾಲಿ ಮಾಡ್ತೀನಿ. ಇದನ್ನು ಇದರಲ್ಲೇ ಚಿಯಾ ಸೀಡ್ಸು ಕೂಡ ತರಿಸಿದೆ, ಒಟ್ಟಿಗೆ ತರಿಸಿದೆ. ಅದು ಇದು ಎರಡನ್ನು ಚಿಯಾ ಸೀಡ್ಸು ಯೂಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಮಕ್ಕಳು ಕೂಡ ಯೂಸ್ ಮಾಡ್ತಿದ್ದಾರೆ. ಅವರೇ ಹೇಳಿ ಅಮ್ಮ ಮುನಿ ಹಾಕಿರು ಅಂತ ಹೇಳಿ ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಅವರೇ ಕುಡ್ದು ಹೋಗ್ತಾರೆ. ನಾನೇನು ಫೋರ್ಸ್ಫುಲಿ ಎದ್ಬಿಟ್ಟು ಓದ್ ಕುಡ್ದು ಹೋಗಿಲ್ಲ. ಅವನೇ ಹೇಳಿ ಅಮ್ಮ ನಾನು ಕುಡ್ದು ಹೋಗ್ತೀನಿ, ನುನಿ ಹಾಕಿಟ್ಟು ನೈಟ್ ಅಂತ ಹೇಳಿ ನುನಿ ಹಾಕಿಡಿಸಿ ಬೆಳಗ್ಗೆ ಟೈಮ್ ಇಬ್ಬರು ನಾವು ಒಂದೊಂದು ಸ್ಪೂನ್ ಹಾಕೊಂಡು ಹೋಗ್ತಾರೆ. ಏನು ಬೇಕಿದ್ದು ಈಗ ನಾನು ತಿನ್ಕೊತೀನಿ. ಈಗ ಸ್ವಲ್ಪ ಹೊತ್ತು ಮುಚ್ಚಟ್ಟೆನ ಕಡಿಮೆ ಉರಿ ಮಾಡಿ, ಅಂದರೆ ಫುಲ್ ಕ್ಲೋಸ್ ಮಾಡಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ. ಈಗ ಸ್ವಲ್ಪ ಅರಶಿನ ಹಾಕೊಳ್ಳುವ. ಒಂದೊಂದು ದಿನ ಒಂದೊಂದು ವೆರೈಟಿ ಕೊಡ್ಬೇಕು, ಅವಾಗ ಬೇಜಾರಾಗಲ್ಲ. ಡೈಲಿ ಅದೇ ಬಿಸಿಲು ಅದೇ ಇದು ಕೊಡಿದ್ರೆ ಬೋರ್ ಆಗುತ್ತೆ. ಬಿಸಿ ಫ್ಲ್ಯಾಕ್ಸ್ ಇಷ್ಟು ಇದೆ. ತುಂಬ ಬಿಸಿ ಇಲ್ಲ, ತಣ್ಣೀರು ಹಾಕೋತೀನಿ. ಬಿಸಿ ಇಲ್ಲ, ಓಕೆ ಸಾಕು. ಫಸ್ಟಿಗೆ ತಿನ್ಕೊಬೇಡ. ಇದಕ್ಕೇನು ಹಾಕಿಲ್ಲ, ಬರೀ ಸೌತೆಕಾಯಿ, ಈರುಳ್ಳಿ ಹಾಕಿಲ್ಲ. ಸೌತೆಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಈಗ ಈರುಳ್ಳಿ ಹಚ್ಚಿ ನನ್ನ ಕಣ್ಣೂರಿ ಬರ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಬರೀ ಇಷ್ಟೇ. ಉಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಸ್ವಲ್ಪ ಜಾಸ್ತಿ ಇತ್ತು, ಒಂದೆರಡಿತ್ತು. ಇಷ್ಟ ಆಗ್ಬಿಡುತ್ತೆ ಅಂತ ಎಲ್ಲ ನಚ್ಚಾಕ್ಬಿಟ್ಟಿದ್ದೀನಿ. ಇಷ್ಟೇ ಮೊಸರು ಬಜ್ಜಿ ರೆಡಿ. ಉಪ್ಪು ಹಾಕಿದ್ದೀನಿ ಸ್ವಲ್ಪ. ಈಗ ಪ್ಲೇಟ್ ತೊಗೊಳಕ್ಕೆ ಎಲ್ಲ ನಾನೇ ತೊಗೋಬೇಕಾ? ಪ್ಲೇಟ್ ನನ್ನ ಪ್ಲೇಟ್ ನಾನು ತೊಗೋತೀನಿ. ಈಗ ಇದನ್ನು ಬೇಡ, ಆಯ್ತು ತಗೋ, ಎರಡು ತಗೋ. ಯಾಕೋ ಅದು ಅವಳಿಗೆ ಕೊಡಿಲ್ಲ ಅಂದರೆ ತಗೋ, ನೀನು ಚೇಂಜ್ ಮಾಡ್ಕೊಳ್ಳೋ. ಪೂರ್ವಿ ಬೇಕ್ರಿ ಕೊಟ್ಬಿಟ್ಟು ಬರುವ, ತಿನ್ಬಿಟ್ಟು ಕೊಡ್ತೀಯಾ? ಓಹೋ 11 ಹೋಗ್ಲಕ್ಕ ಅಪ್ಪ ತಿಂಡಿ ತಿನ್ನುತ್ತಾ ಎತ್ತ ಐಡಿಯಲ್ಲೋ. ಇದು ತಟ್ಟೆಗೆ ಹಾಕಿರ್ತೀನಿ. ಇದು ಫಸ್ಟು ಅಪ್ಪಂಗೆ ಕೊಟ್ಬಿಟ್ಟೆ ಬಂದು ಹತ್ರ ಇಡಿ. ಇನ್ನೂ ಸ್ವಲ್ಪ ಹಾಕ್ಲಾ? ಸಾಕಾ? ಬಾ ಮೊಸರು ಬಜ್ಜಿ ಹಾಕೊಡ್ತೀನಿ. ಮಧುರಂ 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 ಮಧುರಂ. ಸಾಕಾ? ನೋಡಿ ಮೊಸರು ಪ್ರಿಯೆ. ನಾನು ಪೂರಿ ಜಾಸ್ತಿ ಮೊಸರು ಹಾಕಿಸ್ಕೊಳ್ಳಲ್ಲ. ಹೋಗ್ತೀನಿ ನಾವು. ಹೇಗಿದೆ ಟೇಸ್ಟ್ ಹೇಳೋ? ನನ್ನ ತಲೆ ಮೇಲೆ ಬಂದು ಕುತ್ಕೋ. ಆಳೆಲ್ಲ ಕುತ್ಕೋಗು. ಟಿ ವಿ ಹಾಕೊಂಡ್ರಾಯ್ತು. ಟಿ ವಿ ಹಾಕೊಂಡು ನೋಡ್ಬೇಕಂತೆ. ಇವತ್ತು ಸಾಟರ್ಡೆ ಅಲ್ವಾ, ಇರಲಿ ಪಾಪ ಅಂತ. ಆಮೇಲೆ ಟಿ ವಿನೇ ಹಾಕಲ್ಲ ಇವತ್ತೇ. ಅದು ನಿನ್ನೆನೂ ಹಾಕಿಲ್ಲ, ಮೊನ್ನೆನೂ ಹಾಕಿಲ್ಲ. ಇವತ್ತು ಟಿ ವಿ ಆನ್ ಆಗುತ್ತೆ ಸಾಟರ್ಡೆ. ನೋಡಿದ್ರೆ ನೋಡೋಕ್ಕೆ ಚೆನ್ನಾಗಾಗಿದೆ ಪಲಾವ್ ಅಂತ ಅನ್ನಿಸ್ತಾ ಇದೆ. ಲುಕ್ ಗುಡ್. ರೈಸ್ ಎಲ್ಲ ಕರೆಕ್ಟಾಗಿದೆ. ನೋಡುವ. ಖಾರ ಎಲ್ಲ ಕಡಿಮೆನೇ ಇತ್ತು. ನಾನು ಇದೇ ಸ್ವಲ್ಪ ಖಾರ ಕಡಿಮೆ ಮಾಡ್ತೀನಿ. ನಮ್ಮ ಮಕ್ಕಳೇ ಗೊತ್ತಿಲ್ಲ, ನಮಗೂ ಬೇಡ ಖಾರ ಜಾಸ್ತಿ ಅಂತ ಅನಿಸ್ತು. ಹಾಗಾಗಿ ಖಾರ ಕಡಿಮೆನೇ ಮಾಡಿದ್ದೀನಿ. ಮೆಣಸಿನ್ಕಾಯಿ ಇವಾಗ ಬರೋದಿಲ್ಲ, ಯಾವ ಖಾರನೇ ಇರಲ್ಲ. ಮುಂಚೆ ಆದರೆ ಖಾರ ಇರ್ತಿತ್ತು. ಇವಾಗ ಒಂದು 7-8 ಹಾಕಿದ್ರೂ ಖಾರನೇ ಬರಲ್ಲ ಮೆಣಸಿನ್ಕಾಯಿಗಳು. ಆ ಥರ ಡಮ್ಮಿ ಮೆಣಸಿನ್ಕಾಯಿ ಬರ್ತಾವ, ಏನೋ ಗೊತ್ತಿಲ್ಲ. ಕ್ಯಾಪ್ ಪೂರ್ವಿಗೆ ಬೇಕರಿ ಕೊಡೋಕೆ ಹೋಗಿದ್ದಾನೆ, ಅಲ್ಲಿ ಬಂದು ತಿಂತಾನೆ. ಈಗ ನಾನು ನಮ್ಮ ಅಮ್ಮಳು ತಿಂತೀವಿ. ಚಾರ್ಜ್ ಎತ್ಕೊಂಡು ಚಾರ್ಜಿಂಗ್ ಇಲ್ಲ ಮೊಬೈಲಲ್ಲಿ. ಹಾಟ್ಸ್ಪಾಟ್ ಆನ್ ಮಾಡ್ತೀನಿ ಈಗ. ಒಬ್ರು ಮಾತ್ರ ಲಕ್ಕಿ ಅಂತೆ. ಹೌದು, ಅವನೊಬ್ಬನೇ ಬದುಕಿರೋದು ಪಾಪ. ವಿಮಾನ ಅಪಘಾತದಲ್ಲಿ ಎಷ್ಟು ಜನ ಸತ್ತವ್ರೆ. ಹಾಂ, ಕರೆಕ್ಟಾಗಿ ಹೇಳು. ಈ ಕಡೆ ತಿರುಗಿ. ಚೆನ್ನಾಯ್ತಾ? ಟೇಸ್ಟ್ ಮಾಡುವ.
ಮೊಬೈಲು ಚಾರ್ಜ್ ಹಾಕೊಂಡು ಮಾತಾಡ್ತಾರೆ. ಇತ್ತೀಚೆಗೆ ಆಮೇಲೆ ಸೌಂಡ್ ಕಮ್ಮಿ ಮಾಡು. ಇತ್ತೀಚೆಗೆ ಹೋಟ್ಲುಗಳಲ್ಲಿ ಅದೇನೋ ಟೇಸ್ಟೇ ಅನ್ಸಲ್ಲ ಪಲಾವು ಅದೆಲ್ಲ. ಅದು ತಿಂದು ನಮಗೆ ಅದೇ ಟೇಸ್ಟ್ ಅಂತ ಹಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ. ನಮ್ಮ ಪಲಾವ್ ಅಲ್ಲೇ ಸುಮಾರು ದಿನ ಮಾಡೇ ಇರಲಿಲ್ಲ. ವೆಜ್ ಪಲಾವು ಇದು ಅಲ್ಲೇ ಎಷ್ಟೋ ಮಂತೆ ಆಗಿತ್ತು ಅಂತ ಅನಿಸುತ್ತೆ. ಮಾಡೇ ಇರಲಿಲ್ಲ, ಇವತ್ತೇ ಮಾಡಿರೋದು. ಲೋಕಿ ಪಲಾವೆಲ್ಲ ಇಷ್ಟ, ಚೆನ್ನಾಗಾಗಿದೆ ಮಾತ್ರ, ಟೇಸ್ಟ್ ಸಕ್ಕತ್ತಾಗಿದೆ. ಮತ್ತೇನೋ ನಮಗೆ ಬಾಯಿಗೆ ಸಿಗೋದು, ಈ ಚಕ್ಕೆ ಬಾಯಿ ಸಿಕ್ಬಿಡೋದು, ಏಲಕ್ಕಿ ಬಾಯಿ ಸಿಕ್ಬಿಡೋದು ಅದೆಲ್ಲ ಬಿಲ್ಕುಲ್ ಇಷ್ಟನೇ ಆಗಲ್ಲ ಏನೋ ಒಂಥರ ಅದು ಸಿಕ್ಕಿದ್ರೆ. ಹಾಗಾಗಿ ನಾನು ಅದನ್ನೆಲ್ಲ ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಬಿರಿಯಾನಿಗೂ ಹಂಗೆ ಹಾಕ್ಬಿಡ್ತೀನಿ. ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು ತಿನ್ನಬೇಕಾದ್ರೆ ಅಂತ, ಹುಡುಕ್ಬಾರ್ದು ನಾವು ಈ ಚಕ್ಕೆ ಲವಂಗ ಆ ಥರ. ಹಾಗಾಗಿ ನಾನು ಪೊಂಗಲ್ಗೂ ಕೂಡ ಮೆಣಸುಗಳು ಹಂಗೆ ಹಾಕಲ್ಲ ನಾನು. ಅದೇ ಬಾಯಿ ಸಿಗೋದು ನಂಗೆ ಇಷ್ಟ ಆಗಲ್ಲ ಮೆಣಸು. ಇದು ಬೇಕ್ರಿಗೆ ಎಷ್ಟು ದಪ್ಪ ತೊಳೆ ಅಲ್ಲೋಲಕ್ಕೆ. ಅಯ್ಯೋ ಎಷ್ಟು ದಪ್ಪ ತೊಳೆ ಅಮಲು ಬೇಕಾ? ಇಲ್ಲೇನಾ ಪಾರ್ಸೆಲ್ಲ? ಪಾಪ ಒಂದು ಎಪ್ಪಪ್ಸ್ ಕೊಡ ಇಲ್ಲೇ. ಹೋಗಿ ತಗೊಂಬ, ಕಟ್ ಮಾಡ್ಕೊಡ್ತೀನಿ ನಾನು. ಏನೋ ಇದಾ ಅಲ್ವಾ? ದಪ್ಪ ತೊಳೆ ಅಲ್ವಾ? ಒಂದು ಟೇಸ್ಟ್ ಮಾಡ್ಬೇಕು. ಅದು ಅಮಲು ಇಸ್ಕೊಂಡ್ಲು. ಅದು ಸೊಳ್ಳಿಗೆ ನೀವು ಆವ ಬೆಳೆದಿರೋದಾ? ಇದೆಲ್ಲ ತಂದಿರೋದ? ವೆಲ್ಕಮ್ ನೆಕ್ಸ್ಟ್ ಡೇ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಡೇ ನಡೀತಾ ಇದೆ. ಎಲ್ಲನೂ ವ್ಯಾಕ್ಯೂಮಲ್ಲಿ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿ ಸ್ನಾನ ಮಾಡಿ, ನಾನು ವಾರ ಏನು ಮಾಡಲ್ಲ, ಈ ವಾರ ಮಾಡೋಂಗಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಕ್ಲೀನ್ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನಿಂಗ್ ಮಾಡಿ ತಾವಿದೆ ಧೂಳು ಹೊಡಿಯೋದು. ವ್ಯಾಕ್ಯೂಮ್ ಇರೋದ್ರಿಂದ ತುಂಬ ಈಸಿ, ಬೇಗ ಮಾಡ್ಕೊತೀನಿ. ತಿಂದ್ವಿ. ಮಧ್ಯಾಹ್ನದ ಊಟ ರವೆ ದೋಸೆ ಮಾಡೋಣ ಅಂತ ರವೆಯನ್ನು ಕಲಸಿಟ್ಟಿದ್ದೀನಿ. ಈವ್ನಿಂಗು ಲೋಕಿ ಇವತ್ತೇನೋ ನಾನ್ ವೆಜ್ ಏನಾದರೂ ಬೇಡ, ಹೋಟ್ಲಿಗೆ ಹೋಗೋಣ, ಹೆಂಗು ಫಾದರ್ಸ್ ಡೇ ಸ್ಪೆಷಲ್ ಅಲ್ವಾ ಅಂತ ಈವ್ನಿಂಗ್ ನಾನ್ ವೆಜ್ ಹೋಟ್ಲಿಗೆ. ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಸಹಿತ ನಾನ್ ವೆಜ್ ಹೋಟ್ಲಿಗೆ ಹೋಗ್ತಾ ಇದ್ದ. ಅವರು ಒಂದು ಸಲ ಹೋಗಿದ್ರು. ಬಟ್ ನಾನು ಯಾವತ್ತೂ ನಾನ್ ವೆಜ್ಗೆ ಅಂತ ಪ್ರಾಪರ್ ನಾನ್ ವೆಜ್ಗೆ ಅಂತ ಹೋಗಿದ್ದೀನಿ. ಅಂದರೆ ಮಕ್ಕಳ ಜೊತೆ ಫುಲ್ ಎಲ್ಲರೂ ಫ್ಯಾಮಿಲಿ 4 ಜನ ಒಟ್ಟಿಗೆ ಯಾವತ್ತೂ ಹೋಗಿರಲಿಲ್ಲ. ಸೊ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ಗೆ ಹೋಗುವ ಅಂತ ಫಸ್ಟು ಕ್ಲೀನ್ ಮಾಡಿಬಿಡುವ. ಹೆವಿ ಸೌಂಡ್. ಲಂಚ್ಗೆ ರೆಡಿ ಆಗಿದ್ದೀವಿ. ಲಂಚ್ ಅಲ್ಲ, ಡಿನ್ನರ್ಗೆ ರೆಡಿ ಆಗಿದ್ದೀವಿ, ಸಾರಿ. ಬಟ್ ಲೋಕೇಶ್ ಇನ್ನೂ ಬಂದಿಲ್ಲ. ಫಾದರ್ ಡೇ ಮಿಸ್ಸಿಂಗು. ಪಾಪ ಕೆಲಸ ಜಾಸ್ತಿ. ನಾನು ಬೇಕ್ರಿಗೆ ಇವತ್ತು ಹೋಗಿಲ್ಲ. ಸೊ ಹಾಗಾಗಿ ನನ್ನ ಫೋನಲ್ಲಿ ಹಿಂಗೊಂದು ಗೆರೆ ಬಂದ್ಬಿಟ್ಟೈತೆ. ಹಾಗಾಗಿ ನನ್ನ ಮುಖ ನನಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ವಂದನ ಆಲ್ಸೋ ರೆಡಿ. ಬರೆಯಂಬ್ಲು ಇಲ್ಲಿ ಮುಂದೆ ಕಾಣಿಸ್ತೀಯಾ? ಪೂರ್ವಿಕು ಅವ್ರ ಅಪ್ಪ ಹತ್ರ ಬೇಕಲ್ಲಿ ಬೈಸ್ಕೊಂಡು ಬಂದು ಮಲಗೋನೆ. ಈಗ ಬಿಡಿಸ್ಬೇಕಮ್ಮ, ಫ್ಯಾನನ್ನು ಆಫ್ ಮಾಡು. ಹೋಗುವ ಅಂತ ಪ್ಯಾಂಟ್ ಚೇಂಜ್ ಮಾಡ್ತೀನಿ. ನಾನು ಈ ಪ್ಯಾಂಟ್ ಹಾಕೊಳ್ಳಲ್ಲ. ಇದು ಜಸ್ಟ್ ಒಂದು ವಿಡಿಯೋ ಮಾಡೋಣ ನಾನು ಅಮಲು ಅಂತ ಹಾಕ್ಕೊಂಡೆ ಅಷ್ಟೇ. ಅಣ್ಣ ಆಗ್ಲೇ ಎದ್ಬಿಟ್ಟು ಮತ್ತೆ ಬ್ರಷ್ ಹಚ್ಕೊಂಡು ಮಲಗಿರೋದು. ಇನ್ನೂ ಬೆಡ್ ಚೇಂಜ್ ಮಾಡಿಲ್ಲ ನಾನು. ಆ ಕೆಲಸ ಏನಾದರೂ ಮಾಡ್ತೀನಿ ಲೋಕೇಶ್ ಬರೋವರೆಗೂ. ನಮ್ಮ ಫಾದರ್ಸ್ ಡೇ ಪಾರ್ಟಿ ಕ್ಯಾನ್ಸಲ್ ಆಗಿಲ್ಲ. ಅಂದರೆ ಔಟಿಂಗ್ ಹೊರಗಡೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಮನೆಗೆ ಪಾರ್ಸಲ್ ತೊಗೊಂಬತ್ತೀನಿ ಅಂತ ಅಪ್ಪ ಮಗ ಹೋಗಿದ್ದಾರೆ. ನಾವು ಡ್ರೆಸ್ ಚೇಂಜ್ ಮಾಡಿ, ಮೇಕಪ್ ಅಂತೂ ಚೇಂಜ್ ಮಾಡಿಲ್ಲ, ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀವಿ ತಿನ್ನೋಕ್ಕೆ. ತಟ್ಟೆ ರೆಡಿ ಮಾಡಿಕೊಂಡು ಬರಲಿ ಅಂತ. ಬಂದಮೇಲೆ ಮನೇಲೆ ತಿಂದ್ಬಿಟ್ಟು ನಾನ್ ವೆಜ್ ಪಾರ್ಟಿ ಮನೇಲೆ. ಹೋಟ್ಲಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಲೋಕಿ ಸ್ವಲ್ಪ ಬಿಸಿ ಇದ್ರು. ಇವತ್ತು ಫಾದರ್ಸ್ ಡೇ ಎಲ್ಲ ಸ್ವಲ್ಪ ಕೇಕ್ಗಳು ಮಾಡಿ ಅವ್ರು ಬಂದಿದ್ದೆ ಲೇಟ್ ಆಯಿತು. ಇನ್ನು ಲೋಕಿ ರೆಡಿಯಾಗಿ ಎಲ್ಲ ಹೋಗಿ ಅಲ್ಲಿ ಆರ್ಡ್ರ್ ಮಾಡಿ ತಿನ್ನೋಷ್ಟು ಲೇಟ್ ಆಗುತ್ತೆ ಅಂತ ಮನೆಗೆ ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಪಾರ್ಸಲ್ ತಂದಮೇಲೆ ಕುತ್ಕೊಂಡು ತಿನ್ನೋದು. ಅಪ್ಪ ಹೋಯ್ತಾ? ತೊಗೊಬಂದರು. ಏನೇನು ತೊಗೊಬಂದಾರೆ ನೋಡುವ. ಮತ್ತೆ ಬೇಕ್ರಿಗೆ ಹೋಗ್ಬಿಟ್ಟು ಆಮೇಲೆ ಬಂದ್ರಾ? ಮತ್ತೆ ಫ್ಲಾಸ್ಕ್ ತೊಗೊಂಬಂದಿದ್ದೀರಾ? ಕಮ್ಮಿ ಮಾಡ್ರ. ಇಲ್ಲಿ ಏನಮ್ಮ ಇದು? ಓಪನ್ ಮಾಡಿ. ಸೀಸರ್ ತೊಗೊಂಡ್ಬಿಡ್ಕೋರಿ ಒಂದು ನಿಮಿಷ. ಎಷ್ಟು ಬಿರಿಯಾನಿ ಲೋಕಿ? 2 ಬಿರಿಯಾನಿನಾ? ಬಿರಿಯಾನಿ ಅಮ್ಮ ಅದು. ನನ್ನ ತೋರಿಸ್ಮಾರಯ್ಯ ಬರೀ ಬಿರಿಯಾನಿ. ಫೋನ್ ಬೇಡಮ್ಮ, ನಾವೆಲ್ಲ ತಿನ್ಕೊಳ್ಳೋಣ. ಯಾರಿಗೆ ಶೇರ್ ಮಾಡಬೇಕು ಇಲ್ಲಿ? ಅಯ್ಯಯ್ಯೋ, ಈ ಥರ ಪೀಸಲ್ಲಿ ಹೋಗಿ 2 ಪೀಸಾ? ನನಗಿಲ್ಲ ಹಾಗಾದ್ರೆ ಇವ್ರಿಬ್ರಿಗೂ ಒಂದೊಂದ. ಓಹೋ ಲೋಕಿ ಒಂದು ಆ ಥರ ಪೀಸು, ಒಂದು ಈ ಥರ ಪೀಸು. ಮನೆ ಅಷ್ಟು ರೈಸ್ ತಿನ್ನಂಗೆ ತಿನ್ನಲ್ಲ ಅಂದ್ರೆ ಯಾಕೆ ತಿನ್ನೋ? ಅಂದರೆ ಈ ರೈಸ್ ಜಾಸ್ತಿ ತಿನ್ನೋಕ್ಕಾಗಲ್ಲ.
ಬೇಡ ಅಂತೆ ಅವನಿಗೆ. ಬಾಸ್ಮತಿ ಇದೆಂತ ಕಾಲಕ್ಕೆ ಸರಿ ಇದೇನು ಇದು? ಲಾಲಿಪಾಪ್ ಇದು ಯಾವ್ದು ಲಾಲಿಪಾಪು? ಇದು ಅದು 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 ಇದು ಡ್ರಮ್ ಸ್ಟಿಕ್ ಅಂತ. ನಾನು ಹೇಳಿದ್ದು ಲೋ ನಂಗೊಂದು ಡ್ರಮ್ ಸ್ಟಿಕ್ ತಗೊಳಕ್ಕೆ ನಮ್ಗಿಡ್ರ ಒಂದು ನನಗೊಂದು ಡ್ರಮ್ ಸ್ಟಿಕ್ ಇಲ್ಲ. ಮತ್ತೆ ನಮಗೇನು ನಿನ್ಗಿದು ಲಾಲಿಪಾಪ್ ಆಯ್ತು, ಡ್ರಮ್ ಸ್ಟಿಕ್ಕೇ ಕೊಟ್ಬಿಡ್ತೀನಿ. ನಾನು ಲಾಲಿಪಾಪ್ ತಿಂತೀನಿ. ಎಲ್ಲ ಶೇರ್ ಮಾಡ್ಕೊಳ್ಳಿ. ಡ್ರಮ್ ಸ್ಟಿಕ್ ಒಂದು ಚೆನ್ನಾಗಿ. ನೋ ಐ ಡೋಂಟ್ ಲೈಕ್ ದಿಸ್ ಡ್ರಮ್ ಸ್ಟಿಕ್. ಚಿಕ್ಕದು ಕೊಡಿ ಸರ್. ಚಿಕ್ಕದಿರಲ್ಲ, ಅಲ್ಲಿ ಎರಡು ಒಂದೇ ಥರ ಐತೆ. ಹ್ಞೂ ಹಾಂ, ಒಂದು ಕೆಲಸ ಮಾಡ್ತೀನಿ, ಈ ಪೀಸ್ ಕೊಟ್ಬಿಡ. ಇವಾಗ ಹಂಗೆ ಆ ಪೀಸ್ ಬೇಡ. ಒಂದು ಲಾಲಿಪಾಪ್ ಇಲ್ಲಿ ತೋರಿಸು. 2 ಲಾಲಿಪಾಪ್ ನನಗೆ, ಹಿಂಗೆ 2 ಲಾಲಿಪಾಪ್ ಇವರಿಗೆ ಅದ್ರ ಜೊತೆಗೆ ಇದೊಂದು ಪೀಸ್ ಹಾಕ್ಬಿಡ್ತೀನಿ. ಓಕೆ ಓಕೆ. ಇದರಲ್ಲಿ ಒಂದು ಡ್ರಮ್ ಸ್ಟಿಕ್ ಥರ ಪೀಸ್ ಇರುತ್ತೆ. 1 or 2 ಇರ್ಬೋದು. 2 ಪೀಸ್ ಇದೆ. ಈ ಥರದ್ದು ಒಂದು ಪೀಸು, ದಪ್ಪದೊಂದು ಪೀಸ್ ಇದೆ. ಇದು ಇಟ್ಕೊಳ್ಳ ಅಂದರೆ ಇದು ಚೆನ್ನಾಗಿದೆ. ಸಫಿಷಿಯೆಂಟಾಗಿ ತಿನ್ಬೋದು. ಇಲ್ಲಿ ತೋರಿಸು, ಟೇಸ್ಟ್ ನೋಡಿ. ಬೈಟ್ ಮಾಡು. ಏನು ಬೈಟು?